ಕ್ರೇಜಿ ಸ್ಟಾರ್ ರವಿಚಂದ್ರನ್ ಹಂಸಲೇಖ ಕಾಂಬಿನೇಷನ್ ಅಂತಂದ್ರೆ ಯಾರು ಗೊತ್ತಿರೋದಿಲ್ಲ. ಅವರ ಹಾಡುಗಳು, ಅವರ ಕಾಂಬಿನೇಷನ್ ಅಲ್ಲಿ ಬಂದಂತ ಹಾಡುಗಳು. ರಿಟರ್ನ್ ಮೇ ಮತ್ತೆ 30ಕ್ಕೆ ಕ್ರೇಜಿ ಬ್ರಹ್ಮ ಜುಗಲ್ಬಂದಿ ಶುರುವಾಗ್ತಾ ಇದೆ. ರವಿಚಂದ್ರನ್ ಹಂಸಲೇಖ ಕಾಂಬಿನೇಷನ್ ಮತ್ತೆ ಶುರುವಾಗ್ತಾ ಇದೆ. ಮೇ 30ಕ್ಕೆ ಕ್ರೇಜಿ ಬ್ರಹ್ಮ ಜುಗಲ್ಬಂದಿ ಶುರುವಾಗ್ತಾ ಇದ್ದು 40 ವರ್ಷಗಳ ಸುದೀರ್ಘ ಕಾಲ ಪ್ರಯಾಣವನ್ನು ಮಾಡಿದಂಥವರು ಇಬ್ರು ಕೂಡ. ದಶಕಗಳ ಮೌನವನ್ನ ಮುರಿದ ಕ್ರೇಜಿ ಮತ್ತು ನಾದ ಬ್ರಹ್ಮ. ಕ್ರೇಜಿ ಬ್ರಹ್ಮ ಈ 40 ವರ್ಷಗಳ ಅವಧಿಯಲ್ಲಿ ಮಧ್ಯದಲ್ಲಿ ಸೈಲೆಂಟ್ ಆಗಿದ್ರು. ನಾವಿಬ್ರು ದೂರ ಆಗಿರಲೇ ಇಲ್ಲ ಅಂತ ಹಂಸಲೇಖ ಹೇಳ್ತಾರೆ. ಸಂಗೀತದ ಬ್ಯಾಡ್ ಟೈಮ್ಗೆ ಎಂಡ್ ಕಾರ್ಡ್ ನ ಈಗ ನೀಡ್ತಾ ಇರುವಂಥದ್ದು. ಸ್ಯಾಂಡಲ್ವುಡ್ ನ ಗೋಲ್ಡನ್ ಯುಗವನ್ನ ಮತ್ತೆ ಶುರು ಮಾಡ್ತಾರ ಇಬ್ಬರು. ನಾನು ಲವ್ ಗುರು ಬಲ್ಗರ್ ಅಲ್ಲ ಅಂತ ಕ್ರೇಜಿ ಸ್ಟಾರ್ ಹೇಳ್ತಾ ಇರುವಂಥದ್ದು. ಸ್ಯಾಂಡಲ್ವುಡ್ ನ ಬಿಗ್ ಇವೆಂಟ್ಗೆ ಕ್ಷಣಗಣನೆ ಕೂಡ ಶುರುವಾಗಿದೆ. 40 ವರ್ಷಗಳ ಸುದೀರ್ಘ ಕಲಾ ಪ್ರಯಾಣ. ಮೇ 30ರಂದು ಕ್ರೇಜಿ ಬ್ರಹ್ಮ ಕಾರ್ಯಕ್ರಮ ಸಂಭ್ರಮ ಮೇಳೈಸಲಿದೆ. ಸಂಗೀತದ ಬ್ಯಾಡ್ ಟೈಮ್ಗೆ ಎಂಡ್ ಕಾರ್ಡ್ ಕೊಡ್ಲಿಕ್ಕೆ ಮುಂದಾಗಿರುವಂಥದ್ದು ಇವರಿಬ್ರು. ಯಾಕಂದ್ರೆ ಇವರಿಬ್ಬರ ಕಾಂಬಿನೇಷನ್ ಅಂತಂದ್ರೆ ಅದು ಹಾಡುಗಳಿಂದಲೇ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗೋಗ್ಬಿಡೋದು. ಹಿರಿಯ ಸಂಗೀತ ನಿರ್ದೇಶಕ ಹಂಸಲೇಖ ಮತ್ತು ಹಿರಿಯ ಕಲಾವಿದ ರವಿಚಂದ್ರನ್, ಕನಸುಗಾರ ರವಿಚಂದ್ರನ್ ಅವರ ಸಿನಿಮಾಗಳು ಅಂತಂದ್ರೆ ಅಲ್ಲಿ ಹಂಸಲೇಖ ಅವರ ಸಾಹಿತ್ಯ ಸಂಗೀತ ಇರಲೇಬೇಕಿತ್ತು, ಅದರಲ್ಲೂ ಅವ್ರ ಸಂಗೀತ ಇರಲೇಬೇಕಿತ್ತು. ಹಾಗಾಗಿ ಇಬ್ಬರ ಜುಗಲ್ಬಂದಿಯಲ್ಲಿ ಸೂಪರ್ ಡೂಪರ್ ಹಿಟ್ ಹಾಡುಗಳನ್ನ ನಾವು ನೋಡಿದ್ದುಂಟು. ಚಿತ್ರಗಳು ಅದರಿಂದಲೇ ಯಶಸ್ವಿ 100 ದಿನಗಳನ್ನ ದಾಟಿದ್ದೂ ಉಂಟು. ಈಗ ಮತ್ತೆ ಇಬ್ರು ಒಂದಾಗ್ತಿದ್ದಾರೆ. ಅದು ಇವತ್ತು ಮೀಟಿಂಗ್ ಹೋಗ್ಬೇಕು, ಒಂದು 6 ಸಾಂಗ್ ಬರ್ಕೊಟ್ಟಿದ್ರು. ನಾನು ಏನು ಬರ್ಕೊಡ್ತಿದ್ದೆ, ಒಂದು 2-3 ಕಾರ್ಯಕ್ರಮಕ್ಕೆ ಹತ್ರ ಬರ್ಕೊಟ್ಟೆ. ಆಮೇಲೆ ಅವರೇ ಮಾತಾಡೋದು ಆವಾಗ ಶುರು ಮಾಡೋರು. ಇವತ್ತು ನೋಡಿ ಈಗ ಮಾತಾಡ್ತಿದ್ದಾರೆ ಅಂದ್ರೆ ನಿರಂತರವಾಗಿ ಕನ್ನಡ ಭಾಷೆಯನ್ನ ಎಷ್ಟು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡು ಅವರ ದನಿ ಕೇಳದೆ ಇವತ್ತು ಒಂದು ಕ್ರೇಜ್ ಉಂಟು ಅಂತ ಮಾತಾಡಿದ್ದಾರೆ. ಅವ್ರ ಶೋಗಳಲ್ಲಿ ಅವರು ಮಾತಾಡಿ ಕೇಳಿದ್ರೆ ಇವತ್ತು ಒಂದು ರೋಮಾಂಚನ ಆಗುತ್ತೆ. ಅವರು ಕನ್ನಡವನ್ನ ಇಷ್ಟು ಸುರಕ್ಷಿತವಾಗಿ ತಕ್ಕಿಕೊಳ್ಳೋಲ್ಲ. ಅದೇ ನನಗೆ ಬಹಳ ಸಂತೋಷವಾದ ವಿಷಯ. ಅವ್ರು ಮಾತಾಡ್ತಾ ಇದ್ರೆ ಕೇಳಕ್ಕೆ ಚೆನ್ನಾಗಿದೆ, ನೋಡೋಕೆ ಚೆನ್ನಾಗಿದೆ. ಅದು ಇವತ್ತು ಮೀಟಿಂಗ್ ಹೋಗ್ಬೇಕು, ಒಂದು 6 ಸಾಂಗ್ ಬರ್ಕೊಂಡಿದ್ರು. ನಾನು ಇಟ್ ವಾಸ್ ಎ ಚಾಲೆಂಜಿಂಗ್ ಕಾಂಪಿಟೇಷನ್ ಅಷ್ಟೇ. ನಾವಿಬ್ಬರು ಒಬ್ರಿಗೊಬ್ರು ಚಾಲೆಂಜ್ ಮಾಡ್ತೀವಿ. ಯಾವತ್ತು ಹೆಗಲ ಮೇಲೆ ಕೈ ಹಾಕೊಂಡು ಬಾಳಲ್ಲಿ ಕುಡ್ಕೊಂಡು ನೆನೆಲ್ಲ ಕುತ್ಕೊಂಡು ಒಂದ್ ದಿವಸ ಮಾಡೋದಿಲ್ಲ. ಮನೆಗೆ ಹೋಗ್ತೀವಿ, ಮನೇಲಿ ಕೂತ್ಕೊತೀವಿ, ಕೆಲಸ ಮಾಡ್ತೀವಿ. ಕೆಲಸ ಆದ್ಮೇಲೆ ಅವ್ರ ಕೆಲಸ ಮಾಡಿದ್ರೆ ನಾನು ನನ್ನ ಕೆಲಸ ಮಾಡ್ತಿದ್ದೆ. ಮತ್ತೆ ಚಾಲೆಂಜ್ ಇದ್ದಿದ್ದು ನಮಗೆ, ಇವ್ರು ಹೆಂಗ್ ಪಿಕ್ಚರೈಸ್ ಮಾಡ್ಕೊಂಡ್ ಬರ್ತಾರೆ ನೋಡೋಣ ಆಡೋ ಅಂತ. ಆಟ ಚಾಲೆಂಜ್ ಎವ್ರಿ ಟೈಮ್ ನೀನ್ ಮಾಡ್ಕೊಡ್ತೀಯ, ನಾನೇನ್ ಮಾಡ್ಕೊಂಡ್ ಬರ್ತೀನಿ ನೋಡು ಅಂತ. ದಿಸ್ ಚಾಲೆಂಜ್ ಇಸ್ ವಾಟ್ ಇಸ್ ಇಂಟ್ರೆಸ್ಟಿಂಗ್. ಬೇಕಾಗಿರೋದು ಅದೇ, ಒಬ್ಬರೊಬ್ಬ ಟೆಕ್ನಿಷಿಯನ್, ಒಬ್ಬರಿಂದ ಒಬ್ಬ ನಾನು ನಿನ್ನಿಂದ ನಾನು ಮಾಡ್ತೀನಿ, ನನ್ನಿಂದ ನೀನ್ ಮಾಡುವಂತ ಯಾವತ್ತು ಚಾಲೆಂಜ್ ಇಟ್ಕೊಟ್ಟು ಅರ್ಧೆ ಸಿಕ್ತೋಗುತ್ತೆ. ಅದು 86, 89 ಆಗಿದ್ದಂತ ವಿಷಯಗಳು. ಇವತ್ತು ದಟ್ ಇಸ್ ವಾಟ್ ಇಸ್ ನೀಡೆಡ್. ನನಗೆ ಈ ಕಾರ್ಯಕ್ರಮ ಇವ್ರು ಬಂದು ಕೇಳೋಲ್ಲ, ಇವ್ರು ಸುಮಾರು ವರ್ಷದಿಂದ ಸುಮಾರು ಜನ ಕೇಳ್ತಾ ಇದ್ದಾರೆ. ಇವೆಲ್ಲ ನಮ್ಗೆ ಈ ರೀತಿಯಲ್ಲಿ ಹೃದಯ ಬಿಡಿಸ್ಬಿಟ್ಟಾಗ ಸಂಭ್ರಮಿಸೋದು ಜಾಸ್ತಿ. ಅಟಪಟ ಫಸ್ಟ್ ಟೈಮ್ ನಮ್ದೊಡಿ ಬಿರುಕು ಬೇಡ ಸೇರ್ಕೊಳ್ಳಿ ಅಂತ ಹೇಳಿದ್ರೆ ಚೆನ್ನಾಗಿ ಇದೆ. ಫಸ್ಟ್ ಲವ್ ಸ್ಟೋರಿ ಇರ್ಬೇಕು. ಯಾಕಂದ್ರೆ ಈ ಕೋಪ, ಈಗೋ, ಸಕ್ಸಸ್ ಇವೆಲ್ಲ. ಕ್ರೇಜಿ ಸ್ಟಾರ್ ರವಿಚಂದ್ರನ್ ಹಾಗೂ ಹಿರಿಯ ಸಂಗೀತ ನಿರ್ದೇಶಕ ಹಂಸಲೇಖ. ಎಸ್, ಇವರಿಬ್ಬರ ಜುಗಲ್ಬಂದಿ ಮತ್ತೆ ಒಂದಾಗ್ತಿದೆ. ಮತ್ತಷ್ಟು ಅಪ್ಡೇಟ್ಸ್ ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ರಮ್ಯಾ ಅವರಿಂದ. ರಮ್ಯಾ, ಸಂಗೀತದ ಈ ಒಂದು ಪಯಣ ಮತ್ತು ಈ ಸಿನಿಮಾ ನಟನೆಯ ಪಯಣದಲ್ಲಿ ರವಿಚಂದ್ರನ್ ಮತ್ತೆ ಹಂಸಲೇಖ ಅವರದು 40 ವರ್ಷಗಳ ಸುದೀರ್ಘ ಕಲಾ ಪಯಣ. ಮಧ್ಯದಲ್ಲಿ ಬಿರುಕು ಮೂಡಿತ್ತು, ಆನಂತರದಲ್ಲಿ ಮತ್ತೆ ಒಂದಾಗ್ತಿದ್ದಾರೆ ಅಂತಂದಾಗ ಮತ್ತೆ ಇನ್ನೇನೋ ಒಂದು ಮ್ಯಾಜಿಕ್ ಸೃಷ್ಟಿಯಾಗ್ಬಿಡುತ್ತಾ ಅಂತ ಬೆಳ್ಳಿ ಪರದೆ ಮೇಲೆ. ಖಂಡಿತ ವಸಂತ, ಸ್ಯಾಂಡಲ್ವುಡ್ ನ ಸುವರ್ಣ ಮತ್ತೆ ಮರಳುವಂತಹ ಲಕ್ಷಣಗಳು ಕಾಣಿಸ್ತಾ ಇದೆ. ಸುಮಾರು ವರ್ಷಗಳಿಂದ ಮೌನವಾಗಿರುವಂತಹ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಮತ್ತೆ ಹಂಸಲೇಖ ಅವರ ಕಾಂಬಿನೇಷನ್ ಇವಾಗ ಅಧಿಕೃತವಾಗಿ ಒಂದಾಗ್ತಾ ಇರುವಂತದ್ದು. ಇವರಿಬ್ಬರ ನಡುವೆ ಸುಮಾರು ವರ್ಷಗಳಿಂದ ಮಾತುಕತೆ ಇರಲಿಲ್ಲ, ಇಲ್ಲೂ ಕೂಡ ಒಂದೇ ಸ್ಟೇಜ್ ನ ಶೇರ್ ಮಾಡಿರ್ಲಿಲ್ಲ, ಒಟ್ಟಾಗಿ ಕೂಡ ಕೆಲಸ ಮಾಡಿರ್ಲಿಲ್ಲ. ಆದ್ರೆ ಮೇ 30ರಂದು ಕ್ರೇಜಿ ಸ್ಟಾರ್ ಅವರ ಬರ್ಡೇ ಕೂಡ ಇದೆ. ಅವರ ಹುಟ್ಟುಹಬ್ಬದಿಂದ ಈ ಒಂದು ಹಳೆ ಜೋಡಿ ಒಂದಾಗೋದು ಫಿಕ್ಸ್ ಅಂತ ಕೂಡ ಕಾಣಿಸ್ತಾ ಇದೆ. ಇವಾಗ ಕಾರ್ಯಕ್ರಮದಲ್ಲಿ ಅಧಿಕೃತವಾಗಿ ಲೋಗೋನ ಕೂಡ ಲಾಂಚ್ ಮಾಡಿದ್ದಾರೆ. ಆದ್ರೆ ಹಂಸಲೇಖ ಅವರು ಹೇಳೋ ರೀತಿ
ನಮ್ಮಿಬ್ಬರ ನಡುವೆ ಯಾವುದೇ ರೀತಿಯಾದಂತಹ ವೈಯಕ್ತಿಕ ಭಿನ್ನಾಭಿಪ್ರಾಯ ಇರಲಿಲ್ಲ. ಕೇವಲ ಸಮಯ ಅಷ್ಟೇ ಅದಿಲ್ಲ, ಇವಾಗ ಮತ್ತೆ ಬ್ಯಾಡ್ ಟೈಮ್ಗೆ ಏನ್ ಸಿಕ್ಕಿದೆ, ನಾವು ಒಂದಾಗ್ತಾ ಇದೀವಿ ಅನ್ನೋಂತಹ ಮಾತನ್ನ ಕೂಡ ಹಾಡಿದ್ದಾರೆ. ರವಿಚಂದ್ರನ್ ಅವರು ಕೂಡ ಅದೇ ರೀತಿ ಸ್ಪಷ್ಟವಾಗಿ ಮಾತನಾಡಿದ್ದಾರೆ. ನಾನು ಲವ್ ಗುರು ಆಗಿದ್ದವನು, ಸಿನಿಮಾದಲ್ಲಿ ಬ್ಯುಸಿ ಇದ್ದೆ, ನನ್ನ ಸಿನಿಮಾಗಳಲ್ಲಿ ಪ್ರೇಮವಿತ್ತು ವಿನಃ ವಲ್ಗಾರಿಟಿ ಇರಲಿಲ್ಲ ಅನ್ನೋ ರೀತಿಯಲ್ಲಿ ಇತ್ತೀಚಿನ ದಿನದ ಒಂದಷ್ಟು ಸಾಂಗ್ಸ್ ಗಳಿಗೂ ಕೂಡ ಟಾಂಗ್ ಅನ್ನ ಕೊಟ್ಟಿರುವಂತರು. ಇದೀಗ ಅವರಿಬ್ಬರ 40 ವರ್ಷಗಳ ಕಲಾ ಪ್ರಯಾಣದ ಸಂಭ್ರಮಕ್ಕೆ ಕ್ರೇಜಿ ಬ್ರಹ್ಮ ವೇದಿಕೆ ಮತ್ತೆ ಸಜ್ಜಾಗಿರುವಂತದ್ದು ವಸಂತ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.